ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಇವನಿದೆ ಅಪ್ಲಿಕೇಶನ್ ಹಾಕಿದ್ರಿ ಮತ್ತೆ ಯಾರಿಗೆಲ್ಲ ಕಂಟಿನ್ಯೂ ಆಗಿ ಇವನಿದೆ ಅಮೌಂಟ್ ಬರ್ತಾ ಇದೆ, ಓಕೆ, ಇವನಿದೆ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಸೊ ಏನೆಲ್ಲ ಅಪ್ಡೇಟ್ ಇದೆ ಅದ್ರ ಬಗ್ಗೆ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ತಾರೆ, ಎಲ್ಲರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಒಂದು ಯುವನಿಧಿ ಬಗ್ಗೆ ಏನೇ ಒಂದು ಕ್ವಿಕ್ ಆಗಿ ಅಪ್ಡೇಟ್ ಬಂದ್ರು ಕೂಡ ಪ್ರತಿಯೊಂದು ಇನ್ಫಾರ್ಮೇಶನ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ವಿತ್ ಜೆನ್ಯೂನ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ವಾಟ್ಸ್ಆಪ್ ಗ್ರೂಪ್ ಗೆ ಜಾಯಿನ್ ಆಗಿಲ್ಲ, ಸೊ ಪ್ರತಿಯೊಬ್ರು ಕಮೆಂಟ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ. ಯುವನಿಧಿ ರಿಲೇಟೆಡ್ ಏನೇ ಒಂದು ಅಪ್ಡೇಟ್ ಇದ್ರು ಕೂಡ ಗ್ರೂಪ್ ಅಲ್ಲಿ ಹಾಕ್ತಾ ಇರ್ತೀವಿ, ಸೊ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ, ಅದರಿಂದ ಜಾಯಿನ್ ಆಗಿ. ಓಕೆ, ಇವಾಗ ನೋಡಬಹುದು ಯುವನಿಧಿ ಅಪ್ಲಿಕೇಶನ್ ಯಾರೆಲ್ಲ ಹಾಕಿದ್ರಿ ಮತ್ತೆ ಯಾರಿಗೆಲ್ಲ ಅಮೌಂಟ್ ಬರ್ತಾ ಇದೆ. ಇವಾಗ ರೀಸೆಂಟ್ ಆಗಿ ಬಂದ್ಬಿಟ್ಟು ಏನ್ ಅವಾಗ 4-5 ತಿಂಗಳಿಂದ ಅಮೌಂಟ್ ಪೆಂಡಿಂಗ್ ಇತ್ತು. ಯಾವಾಗ ಅಂತಂದ್ರೆ ಡಿಸೆಂಬರ್ ದಿಂದ ತುಂಬಾ ಜನಕ್ಕೆ ಅಮೌಂಟ್ ಬಂದಿರಲಿಲ್ಲ, ಸ್ವಲ್ಪ ಜನಕ್ಕೆ ಮಾತ್ರ ಡಿಸೆಂಬರ್ ಮತ್ತೆ ಜನವರಿ ಅಮೌಂಟ್ ಬಂದಿತ್ತು. ಅದಾದ ನಂತರ 4-5 ತಿಂಗಳ ಅಮೌಂಟ್ ಯಾರಿಗೂ ಕೂಡ ಬಂದಿರಲಿಲ್ಲ. ಸೊ ಹೋದ ತಿಂಗಳು ಜೂನ್ ಅಲ್ಲಿ ಆಲ್ಮೋಸ್ಟ್ ತುಂಬಾ ಜನರಿಗೆ 4 ತಿಂಗಳ ಅಮೌಂಟ್ ಹಾಕಿದ್ದಾರೆ, 3 ತಿಂಗಳ ಅಮೌಂಟ್ ಒಟ್ಟಿಗೆ ಹಾಕಿದ್ದಾರೆ. ಅಂದ್ರೆ 9,000, 12,000, ಕೆಲವೊಬ್ಬರಿಗೆ 15,000 ಕೂಡ ಹೋದ ತಿಂಗಳು ಅಂದ್ರೆ ಜೂನ್ ಅಲ್ಲಿ ಬಂದಿದೆ. ಮತ್ತೆ ಇವಾಗ ಜುಲೈಯಲ್ಲೂ ಕೂಡ 2ನೇ ತಾರೀಕು ಸ್ವಲ್ಪ ಜನಕ್ಕೆ ಅಮೌಂಟ್ ಬಂದಿದೆ, ಮತ್ತೆ 5ನೇ ತಾರೀಕು 4ನೇ ತಾರೀಕು ಸ್ವಲ್ಪ 5ನೇ ತಾರೀಕು ಸ್ವಲ್ಪ ಜನಕ್ಕೆ ಅಮೌಂಟ್ ಬಂದಿದೆ. ಓಕೆ, ಆಲ್ಮೋಸ್ಟ್ ಪೆಂಡಿಂಗ್ ಅಮೌಂಟ್ ಅಂತೂ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಇನ್ನು ಕೆಲವೊಬ್ಬರಿಗೆ 1 ತಿಂಗಳ ಅಮೌಂಟ್ ಬರಬೇಕು, ಕೆಲವೊಬ್ಬರಿಗೆ 2 ತಿಂಗಳ ಅಮೌಂಟ್ ಬರಬೇಕು. ಇಷ್ಟು ಬಂದ್ರೆ ಇಷ್ಟು ದಿನ ಏನ್ ಅಮೌಂಟ್ ಪೆಂಡಿಂಗ್ ಇತ್ತು ಎಲ್ಲ ಕ್ಲಿಯರ್ ಆಗುತ್ತೆ. ಓಕೆ, ಮತ್ತೆ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇರೋದು ಏನಪ್ಪಾ ಅಂತಂದ್ರೆ ಸ್ಟೇಟಸ್. ಇವನಿದೆ ಸ್ಟೇಟಸ್ ಚೆಕ್ ಮಾಡ್ತಾ ಇದ್ರೆ ತುಂಬಾನೇ ಕೆಲವೊಬ್ಬರಿಗೆ ಪ್ರಾಬ್ಲಮ್ ಆಗ್ತದೆ, ಬೇರೆ ಬೇರೆ ಸ್ಟೇಟಸ್ ತೋರಿಸ್ತಾ ಇದೆ. ಸೊ ಆ ರೀತಿ ಸ್ಟೇಟಸ್ ಬಂದ್ರೆ ಅಮೌಂಟ್ ಬರುತ್ತಾ ಇಲ್ವಾ ಅಂತೇಳಿ ತುಂಬಾ ಜನಕ್ಕೆ ಕೆಲವೊಂದು ಡೌಟ್ ಇರುತ್ತೆ. ಸೊ ಸ್ಟೇಟಸ್ ಆಲ್ರೆಡಿ ಅಪ್ಡೇಟ್ ಆಗಿದೆ. ಓಕೆ, ಇಲ್ಲಿ ನೋಡ್ಬೋದು ಇಷ್ಟು ದಿನ ಬಂದ್ಬಿಟ್ಟು ಮೇ ಮತ್ತೆ ಜೂನ್ ತಿಂಗಳ ಸ್ಟೇಟಸ್ ಇನ್ನೂ ತೋರಿಸ್ತಾ ಇರ್ಲಿಲ್ಲ. ಇವಾಗ ಒಂದು 2-3 ದಿನಗಳಾಯ್ತು ಅಪ್ಡೇಟ್ ಆಗಿದೆ. ಇನ್ನೂ ಯಾರೆಲ್ಲ ಸ್ಟೇಟಸ್ ಚೆಕ್ ಮಾಡ್ಕೊಂಡಿಲ್ಲ, ಸೊ ಆಲ್ರೆಡಿ ಮೇ ಮತ್ತೆ ಜೂನ್ ತಿಂಗಳ ಸ್ಟೇಟಸ್ ಅಪ್ಡೇಟ್ ಆಗಿದೆ, ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸ್ಟೇಟಸ್ ಅಲ್ಲಿ ಏನ್ ಬರ್ತಾ ಇದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ತುಂಬಾ ಜನ ಕಮೆಂಟ್ ಎಲ್ಲ ನೋಡ್ತಾ ಇರ್ತಾರೆ, ಸೊ ಅವ್ರಿಗೂ ಕೂಡ ಅಲ್ಲಿ ಗೊತ್ತಾಗುತ್ತೆ ಕೆಲವೊಂದು ಇನ್ಫಾರ್ಮೇಶನ್. ಓಕೆ, ತುಂಬಾ ಜನಕ್ಕೆ ಸ್ಟೇಟಸ್ ಬಂದ್ಬಿಟ್ಟು ಏನಿವಾಗ ಮೇ ಮತ್ತೆ ಜೂನ್ ತಿಂಗಳ ಸ್ಟೇಟಸ್ ಏನ್ ಅಪ್ಡೇಟ್ ಆಗಿದೆ. ಓಕೆ, ಸ್ಟೇಟಸ್ ಅಪ್ಡೇಟ್ ಅಲ್ಲಿ ಇವೆಲ್ಲ ಪ್ರಾಬ್ಲಮ್ ತೋರಿಸ್ತಾ ಇದೆ. ಪ್ರಾಬ್ಲಮ್ ಅನ್ನೋಕ್ಕಿಂತ ಈ ರೀತಿ ಸ್ಟೇಟಸ್ ತೋರಿಸ್ತಾ ಇದೆ. ಫಸ್ಟ್ ಬಂದ್ಬಿಟ್ಟು ಸ್ವಲ್ಪ ಜನಕ್ಕೆ 180 ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ಆಮೇಲೆ ಇನ್ನು ಸ್ವಲ್ಪ ಜನಕ್ಕೆ ಡಿಬಿಟಿ ಪುಷ್ ಅಂತ ಬರ್ತಾ ಇದೆ, ಇನ್ನು ಸ್ವಲ್ಪ ಜನಕ್ಕೆ ಡಿಬಿಟಿ ಪ್ರೊಸೆಸ್ಡ್ ಅಂತ ಇದೆ, ಮತ್ತೆ ಅಪ್ಲಿಕೇಶನ್ ರಿಸೀವ್ ಅಂತ ಸ್ವಲ್ಪ ಜನಕ್ಕೆ ಬರ್ತಾ ಇದೆ, ಮತ್ತೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಹೈಯರ್ ಎಜುಕೇಶನ್ ಅಂತ ಈ ರೀತಿ ಸ್ವಲ್ಪ ಜನಕ್ಕೆ ತೋರಿಸ್ತಾ ಇದೆ. ಸ್ವಲ್ಪ ಜನಕ್ಕೆ ರೆಸ್ಪಾನ್ಸ್ ಪೆಂಡಿಂಗ್ ಇದೆ, ಇನ್ನು ಸ್ವಲ್ಪ ಜನಕ್ಕೆ IT GST ಪೇ ಅಂತ ಬರ್ತಾ ಇದೆ, ಇನ್ನು ಸ್ವಲ್ಪ ಜನಕ್ಕೆ DDPI ಅಥವಾ DDPU ಅಪ್ರೂವ್ಡ್ ಅಂತ ಏನೋ ತೋರಿಸ್ತಾ ಇದೆ. ಸ್ಟೇಟಸ್ ಅಲ್ಲಿ ಇಷ್ಟೆಲ್ಲ ತೋರಿಸ್ತಾ ಇದೆ. ಇದರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಇದರಲ್ಲಿ ಯಾವ ರೀತಿ ಸ್ಟೇಟಸ್ ತೋರಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ, ಅಮೌಂಟ್ ಯಾರಿಗೆಲ್ಲ ಬರಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನಿಮ್ಗೆ ಇವನಿದೆ ಕಂಟಿನ್ಯೂ ಆಗಿ ಅಮೌಂಟ್ ಬರ್ತಾ ಇತ್ತು, ನೀವು ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲೇರೇಷನ್ ಸಬ್ಮಿಟ್ ಮಾಡ್ತಾ ಇದ್ರೆ ನಿಮ್ಗೆ 180 ಡೇಸ್ ಅಂತ ತೋರಿಸ್ತಾ ಇದ್ರು ಕೂಡ ಏನು ಟೆನ್ಷನ್ ಮಾಡ್ಕೊಳಕ್ ಹೋಗಬೇಡಿ, 100% ಅಮೌಂಟ್ ಬರುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ಇವಾಗ ನಾನು ಏನ್ ಮಾತಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಮೇ ಮತ್ತೆ ಜೂನ್ ತಿಂಗಳ ಸ್ಟೇಟಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮ್ಗೆ ಇನ್ನೂ 2-3 ತಿಂಗಳ ಅಮೌಂಟ್ ಪೆಂಡಿಂಗ್ ಇದೆ ಅಂತಂದ್ರೆ, ಮತ್ತೆ ತುಂಬಾ ಜನಕ್ಕೆ ಜನವರಿ ಲಾಸ್ಟ್ ಅಮೌಂಟ್ ಬಂದಿದೆ, ಅದಾದ ನಂತರ ಯಾವುದೇ ಕಾರಣಕ್ಕೂ ಅಮೌಂಟೇ ಬರ್ತಾ ಇಲ್ಲ, 4-5 ತಿಂಗಳಿಂದ ಏನ್ ಅಮೌಂಟ್ ಬಂದಿಲ್ಲ, ಮತ್ತೆ ನಿಮ್ದು ಆಧಾರ್ ಕಾರ್ಡ್ ಡೀಟೇಲ್ಸ್ ಕೂಡ ಪೇಚ್ ಆಗ್ತಾ ಇಲ್ಲ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಬೇಕಾದ್ರೆ. ಆ ರೀತಿ ಏನಾದ್ರು ಪ್ರಾಬ್ಲಮ್ ಬರ್ತಾ ಇದ್ರೆ ನೀವು ಈ ಕೂಡಲೇ ಹೋಗಿ ನಿಮ್ಮ ಡಿಸ್ಟಿಕ್ ಅಥವಾ ತಾಲೂಕಲ್ಲಿ ಏನ್ ಎಂಪ್ಲಾಯ್ಮೆಂಟ್ ಆಫೀಸ್ ಇರುತ್ತೆ ಅಲ್ಲಿ ಹೋಗಿ ಒಂದು ಲೆಟರ್ ಕೊಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ರಿವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ಯಾರು ರಿವೆರಿಫಿಕೇಶನ್ ಮಾಡಿಸ್ಬೇಕಂತಂದ್ರೆ ರೀಸೆಂಟ್ ಆಗಿ 4-5 ಯಾವಾಗ ಡಿಸೆಂಬರ್ ಮತ್ತೆ ಜನವರಿ ಲಾಸ್ಟ್ ಏನ್ ಅಮೌಂಟ್ ಬಂದಿದೆ ಅದಾದ ನಂತರ ಯಾವುದೋ ತಿಂಗಳು 1 ತಿಂಗಳ ಅಮೌಂಟ್ ಬಂದಿಲ್ಲ ಅಂತಂದ್ರೆ, ಅಂದ್ರೆ ರೀಸೆಂಟ್ ಆಗಿ 4-5 ತಿಂಗಳಿಂದ ಒಂದು ಅಮೌಂಟೇ ಬಂದಿಲ್ಲ ಅಂತಂದ್ರೆ ಅಂತವ್ರು ಕಂಪಲ್ಸರಿ ಆಗಿ DDPI ಆಫೀಸ್ ಅಥವಾ ಎಂಪ್ಲಾಯ್ಮೆಂಟ್ ಆಫೀಸ್ಗೆ ಹೋಗಿ ಬನ್ನಿ. ಮತ್ತೆ ನಿಮ್ಗೆ 2 ವರ್ಷ ಕಂಪ್ಲೀಟ್ ಅಮೌಂಟ್ ಬಂದಿದ್ರೆ ಇನ್ಮೇಲೆ ನಿಮ್ಗೆ ಅಮೌಂಟ್ ಬರಲ್ಲ, ಸ್ಟಾಪ್ ಆಗಿರುತ್ತೆ, ಟೆನ್ಷನ್ ಮಾಡ್ಕೊಳಕ್ಕೂ ಹೋಗ್ಬೇಡಿ. ಅಂದ್ರೆ ಇವನಿದೆ ಅಮೌಂಟ್ 2 ವರ್ಷ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾರೆಲ್ಲ 2023 ಬ್ಯಾಚ್ ಡಿಗ್ರಿ ಪಾಸ್ ಆಗಿದಾರ ಅವಾಗ್ಲಿಂದ ಯಾರಿಗೆಲ್ಲ ಅಮೌಂಟ್ ಬರ್ತಾ ಇದೆ ಅಂತವ್ರದ್ದು ಸ್ಟಾಪ್ ಆಗಿದೆ. ನಿಮ್ಗೆ ಇನ್ನೂ 24 ತಿಂಗಳು ಅಮೌಂಟ್ ಬಂದಿಲ್ಲ, ಕಡಿಮೆ ಬಂದಿದೆ ಅಂತಂದ್ರೆ ಒಂದ್ಸಲಿ ಎಂಪ್ಲಾಯ್ಮೆಂಟ್ ಆಫೀಸ್ಗೆ ವಿಸಿಟ್ ಮಾಡಿ, ಅಲ್ಲಿ ಪ್ರತಿಯೊಂದು ಏನೇ ಡೌಟ್ ಇದ್ರು ಕೂಡ ಕ್ಲಾರಿಫೈ ಮಾಡ್ಕೊಂಡು ಬನ್ನಿ. ಓಕೆ, ಇವಾಗ ನಿಮ್ಗೆ ಕಂಟಿನ್ಯೂ ಆಗಿ ಅಮೌಂಟ್ ಬರ್ತಾ ಇದೆ, ಆದ್ರೂ ಕೂಡ 180 ಡೇಸ್ ಸ್ಟೇಟಸ್ ಅಲ್ಲಿ ತೋರಿಸ್ತಾ ಇದೆ ಅಂತಂದ್ರೆ ಏನು ಟೆನ್ಷನ್ ಮಾಡ್ಕೊಳಕ್ ಹೋಗಬೇಡಿ. ಸ್ಟೇಟಸ್ ಕೆಲವೊಂದು ಟೈಮ್ ಬೇರೆ ಬೇರೆ ಚೇಂಜಸ್ ಆಗ್ತಾ ಇರುತ್ತೆ, ಸೊ ಆಟೋಮೆಟಿಕ್ ಎಲ್ಲ ಅಪ್ಡೇಟ್ ಆಗುತ್ತೆ, ಅಮೌಂಟ್ ಅಂತೂ ಪಕ್ಕ ಬರುತ್ತೆ. ಇದಾದ ನಂತರ ಸ್ವಲ್ಪ ಜನದ್ದು DBT ಪುಷ್ ಅಂತ ಬರ್ತಾ ಇದೆ. ಕೆಲವೊಬ್ರದ್ದು ಮೇ ತಿಂಗಳ DBT ಪುಷ್ ಅಂತ ಬರ್ತಾ ಇದೆ, ಜೂನ್ ತಿಂಗಳು ಅಪ್ಲಿಕೇಶನ್ ರಿಸೀವ್ ಅಂತ ಬರ್ತಾ ಇದೆ.
ಸೊ ಈ ರೀತಿ ಬಂದ್ರೆ ಏನು ಪ್ರಾಬ್ಲಮ್ ಇರಲ್ಲ. ಜೂನ್ ತಿಂಗಳ ಅಮೌಂಟ್ ಈ ಮಂತ್ ಎಂಡ್ ಅಲ್ಲಿ ಬರುವಂತ ಸಾಧ್ಯತೆ ಇದೆ. ಮತ್ತೆ ಮೇ ತಿಂಗಳ ಅಮೌಂಟ್ ಡಿಬಿಟಿ ಪುಷ್ ಅಂತ ಇದೆ, ಈ ಮಂತ್ ಎಂಡ್ ಅಲ್ಲಿ ಆಲ್ಮೋಸ್ಟ್ ಒಂದು ಚಾನ್ಸಸ್ ಇದೆ. ಮತ್ತೆ ಜೂನ್ ಮಂತ್ ಕೆಲವೊಬ್ಬರದು ಅಪ್ಲಿಕೇಶನ್ ರಿಸೀವ್ ಅಂತ ಬರ್ತಾ ಇದೆ, ಅದು ಅಪ್ಡೇಟ್ ಆಗುತ್ತೆ, ವೇಟ್ ಮಾಡಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಡಿಬಿಟಿ ಪ್ರೊಸೆಸರ್ ಅಂತ ಯಾವ ಮಂತ್ ಇಂದು ಡಿಬಿಟಿ ಪ್ರೊಸೆಸರ್ ಅಂತ ಬರ್ತಾ ಇದೆ, ಆ ಒಂದು ತಿಂಗಳ ಅಮೌಂಟ್ ನಿಮ್ಗೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿರುತ್ತೆ. ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇವಾಗ ತುಂಬಾ ಜನದ್ದು ಮೇ ತಿಂಗಳ ಒಂದು ಡಿಬಿಟಿ ಪ್ರೊಸೆಸರ್ ಅಂತ ಬಂದಿದೆ, ಅಂದ್ರೆ ಮೇ ತಿಂಗಳ ಅಮೌಂಟ್ ಬಂದಿದೆ ಅಂತ ಅರ್ಥ. ಇನ್ನು ಜೂನ್ ತಿಂಗಳ ಅಮೌಂಟ್ ಮಾತ್ರ ಪೆಂಡಿಂಗ್ ಇರುತ್ತೆ. ಜೂನ್ ತಿಂಗಳ ಅಮೌಂಟ್ ಸದ್ಯದಲ್ಲಂತೂ ಬರುವಂತ ಸಾಧ್ಯತೆ ಇಲ್ಲ, ನೆಕ್ಸ್ಟ್ ತಿಂಗಳು ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಓಕೆ, ಇಲ್ಲಿವರೆಗೂ ಕ್ಲಿಯರ್ ಆಯ್ತು. ಇನ್ನು ತುಂಬಾ ಜನಕ್ಕೆ ಬಂದ್ಬಿಟ್ಟು ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬರ್ತಾ ಇದೆ. ಓಕೆ, ಯಾರಿಗೆಲ್ಲ ಅಮೌಂಟ್ ಬರ್ತಾ ಇದೆ ಮತ್ತೆ ಯಾರಿಗೆಲ್ಲ ಇವಾಗ ಸ್ವಲ್ಪ ಜನಕ್ಕೆ 2-3 ತಿಂಗಳಿಂದ ಏನ್ ಪೆಂಡಿಂಗ್ ಇದೆ, ನಿಮ್ಗೆ ಅಪ್ಲಿಕೇಶನ್ ರಿಸೀವ್ ಅಂತ ಬರ್ತಾ ಇದ್ರೆ ಏನು ಪ್ರಾಬ್ಲಮ್ ಇರಲ್ಲ, ಆಟೋಮೆಟಿಕ್ ಅಪ್ಡೇಟ್ ಆಗುತ್ತೆ, ವೇಟ್ ಮಾಡಿ. ಪಕ್ಕ ಅಮೌಂಟ್ ಅಂತೂ ಬರುತ್ತೆ, ಏನೋ ಪ್ರಾಬ್ಲಮ್ ಅಂತೂ ಇರುವುದೇ ಇಲ್ಲ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಹೈಯರ್ ಎಜುಕೇಶನ್, ಈ ರೀತಿ ಪ್ರಾಬ್ಲಮ್ ಬರ್ತಾ ಇರುತ್ತೆ. ತುಂಬಾ ಜನದ್ದು ಮೇನ್ ಪ್ರಾಬ್ಲಮ್ ಅಂದ್ರೆ ಇದೆ, ಇವಾಗ ಡಿಗ್ರಿ ಕೋರ್ಸ್ ಕಂಪ್ಲೀಟ್ ಮಾಡಿರ್ತೀರ, ಅಂದ್ರೆ ಡಿಗ್ರಿಯಲ್ಲಿ BA BSc BCom ಅಥವಾ BEd ಆಗಿರ್ಬೋದು, ಪ್ರೊಫೆಷನಲ್ ಕೋರ್ಸ್ ಆಗಿರುವಂತಹ ಯಾವುದೇ ಒಂದು PG ಕೋರ್ಸ್ ಆಗಿರ್ಬೋದು, ಅಥವಾ ನೀವು ಡಿಪ್ಲೊಮಾದಲ್ಲಿ ಏನೇ ಒಂದು ಹೈಯರ್ ಎಜುಕೇಶನ್ ಮಾಡ್ಕೊಂಡಿದ್ರು ಕೂಡ ನೀವು ಡಿಗ್ರಿ ಆದ್ಮೇಲೆ ಏನ್ ಅಪ್ಲಿಕೇಶನ್ ಹಾಕಿರ್ತಿರ್ತೀರ, ಅದಾದ ನಂತರ ನೀವು ಯಾವುದೇ ಡಬಲ್ ಡಿಗ್ರಿ ಕೋರ್ಸ್ ಮಾಡಿರಲ್ಲ, ಅಂದ್ರೆ ಹೈಯರ್ ಎಜುಕೇಶನ್ ಯಾವುದು ಮಾಡಿರೋದೇ ಇಲ್ಲ, ಆದ್ರೂ ಕೂಡ ಸ್ಟೇಟಸ್ ಅಲ್ಲಿ ಹೈಯರ್ ಎಜುಕೇಶನ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಹೈಯರ್ ಎಜುಕೇಶನ್ ಅಂತ ಈ ರೀತಿ ಏನಾದ್ರು ಬರ್ತಾ ಇದ್ರೆ ಏನು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ, ಅಮೌಂಟ್ ಅಂತೂ ಬರುತ್ತೆ. ನೀವು ಹೈಯರ್ ಎಜುಕೇಶನ್ ಮಾಡಿದ್ರೆ ಆ ರೀತಿ ಏನಾದ್ರು ಪ್ರಾಬ್ಲಮ್ ಬರ್ತಾ ಇದ್ರೆ ಒಂದ್ಸಲಿ DDP ಆಫೀಸ್ ಕಾಂಟ್ಯಾಕ್ಟ್ ಮಾಡಿ. ನೀವು ಹೈಯರ್ ಎಜುಕೇಶನ್ ಮಾಡಿಲ್ಲ ಅಂದ್ರೂ ಕೂಡ ಅಂದ್ರೆ ನೀವು ಹೈಯರ್ ಎಜುಕೇಶನ್ ಮಾಡಿಲ್ಲ ಅಂದ್ರೂ ಕೂಡ ಸ್ಟೇಟಸ್ ಅಲ್ಲಿ ಹೈಯರ್ ಎಜುಕೇಶನ್ ಅಂತ ಬರ್ತಾ ಇದ್ರೆ ಏನು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ, ಅಮೌಂಟ್ ಅಂತೂ ಪಕ್ಕ ಬರುತ್ತೆ. ಇದಾದ ನಂತರ ಸ್ವಲ್ಪ ಜನದ್ದು ಕೆಲವೊಂದು ಮಂತಿನ ಸ್ಟೇಟಸ್ ಚೆಕ್ ಮಾಡ್ಕೊಂಡ್ರೆ ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಬರ್ತಾ ಇದೆ. ಓಕೆ, ಈ ರೀತಿ ಯಾರ್ಯಾರೆಲ್ಲ ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಬರ್ತಾ ಇದೆ, ಒಂದ್ಸರಿ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಅಥವಾ ತಾಲೂಕಲ್ಲಿ ಏನ್ ಎಂಪ್ಲಾಯ್ಮೆಂಟ್ ಆಫೀಸ್ ಇರುತ್ತೆ ಅಲ್ಲಿ ಹೋಗಿ ಒಂದು ಲೆಟರ್ ಕೊಟ್ಟು ಬನ್ನಿ, ಈ ರೀತಿ ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಪ್ರಾಬ್ಲಮ್ ಬರ್ತಾ ಇದೆ, ಸ್ವಲ್ಪ ಅಪ್ಲಿಕೇಶನ್ ರಿವೆರಿಫಿಕೇಶನ್ ಮಾಡಿ ಅಂತ ಹೇಳಿ ಅಲ್ಲಿ ಲೆಟರ್ ಅಲ್ಲಿ ಎಲ್ಲ ಟೈಪ್ ಒಂದು ಹ್ಯಾಂಡ್ ರೈಟಿಂಗ್ ನ ಬರ್ಕೊಂಡು ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಅವರು ಒಂದು 15ರಿಂದ 20 ದಿನ, ಒಂದು ತಿಂಗಳಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಎಲ್ಲ ರಿವೆರಿಫಿಕೇಶನ್ ಮಾಡ್ಕೊಂಡು ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಆಲ್ಮೋಸ್ಟ್ ಸಾಲ್ವ್ ಆಗುತ್ತೆ. ಇದಾದ ನಂತರ ಸ್ವಲ್ಪ ಜನದು IT GST ಪೇ ಅಂತ ಬರ್ತಾ ಇದೆ. ಓಕೆ, ಈ ರೀತಿ ಅಮೌಂಟ್ ಬಂದ್ರೆ, ಈ ರೀತಿ ಸ್ಟೇಟಸ್ ತೋರಿಸಿದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ, ಅಂದ್ರೆ ಆಲ್ಮೋಸ್ಟ್ ಅಮೌಂಟ್ ಬರೋದೇ ಇಲ್ಲ ಅನ್ಕೋರಿ. ಯಾಕಪ್ಪ ಅಂತಂದ್ರೆ ನೀವು IT GST ಪೇ ಅಂತ ಬರಕ್ ಕಾರಣ ಏನಪ್ಪ ಅಂತಂದ್ರೆ ನೀವು ಫೋನ್ ಪೇ ಅಥವಾ ಬ್ಯಾಂಕಿಂದ ಏನಾದ್ರು ಜಾಸ್ತಿ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು, ಅಥವಾ ಬೇರೆ ಕಡೆಯಿಂದ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಬರೋದಾಗಿರ್ಬೋದು, ಈ ರೀತಿ ಜಾಸ್ತಿ ಅಮೌಂಟ್ ಟ್ರಾನ್ಸ್ಫರ್ ಆಗಿದ್ರೆ IT GST ಪೇ ಅಂತ ಶೋ ಹೋಗ್ತಾ ಇರುತ್ತೆ. ಈ ರೀತಿ ಯಾರ್ಯಾರ್ದೆಲ್ಲ ಸ್ಟೇಟಸ್ ತೋರಿಸ್ತಾ ಇದೆ ಅಂತವ್ರಿಗೆ ಅಮೌಂಟ್ ಬರೋದೇ ಇಲ್ಲ. ಒಂದ್ಸರಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ, ಸ್ಟೇಟಸ್ ಅಲ್ಲಿ ಏನ್ ತೋರಿಸ್ತಾ ಇದೆ ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದಾದ ನಂತರ ಸ್ವಲ್ಪ ಜನದ್ದು ಆಲ್ರೆಡಿ ಅಮೌಂಟ್ ಪ್ರತಿ ತಿಂಗಳು ಬರ್ತಾ ಇರುತ್ತೆ, ಆದ್ರೂ ಕೂಡ DDP ಅಪ್ರೂವ್ಡ್ ಅಂತ ಬಂದ್ರೆ ಏನು ಟೆನ್ಷನ್ ಮಾಡ್ಕೋಕ್ ಹೋಗ್ಬೇಡಿ, 100% ಅಮೌಂಟ್ ಬರುತ್ತೆ, ಏನು ಪ್ರಾಬ್ಲಮ್ ಅಂತೂ ಇರೋದಿಲ್ಲ. ಓಕೆ, ಇಷ್ಟೆಲ್ಲ ಆಲ್ಮೋಸ್ಟ್ ಕ್ಲಿಯರ್ ಮಾಡಿದೀನಿ. ಇನ್ನು ಪೆಂಡಿಂಗ್ ಅಮೌಂಟ್ ಯಾವಾಗ ಬರುತ್ತೆ, ಆಲ್ಮೋಸ್ಟ್ ತುಂಬಾ ಜನಕ್ಕೆ ಎಲ್ಲ ಅಮೌಂಟ್ ಕ್ಲಿಯರ್ ಆಗಿದೆ. ಇನ್ನು 2 ತಿಂಗಳು, ಸ್ವಲ್ಪ ಜನಕ್ಕೆ 2 ತಿಂಗಳ ಅಮೌಂಟ್ ಬರ್ಬೇಕು, ಇನ್ನು ಸ್ವಲ್ಪ ಜನಕ್ಕೆ 1 ತಿಂಗಳು ಮಾತ್ರ ಅಮೌಂಟ್ ಬರ್ಬೇಕು. ಅಂದ್ರೆ ಸ್ವಲ್ಪ ಜನರಿಗೆ ಆಲ್ರೆಡಿ ಮೇ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಸ್ಟೇಟಸ್ ಚೆಕ್ ಮಾಡಿದ್ರು ಕೂಡ ಮೇ ಡಿಬಿಟಿ ಪ್ರೊಸೆಸರ್ ಅಂತ ಬರ್ತಾ ಇದೆ. ಮತ್ತೆ ಜೂನ್ ತಿಂಗಳು ಸ್ಟೇಟಸ್ ಚೆಕ್ ಮಾಡಿದ್ರೆ ಸ್ವಲ್ಪ ಜನದ್ದು 180 ಡೇಸ್ ಅಂತ ಬರ್ತಾ ಇದೆ, ಕೆಲವೊಬ್ಬರದು ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬರ್ತಾ ಇದೆ. ಸೊ ಆಲ್ಮೋಸ್ಟ್ ತುಂಬಾ ಜನಕ್ಕಂತೂ 1 ಮಂತ್ ಅಷ್ಟೇ ಅಮೌಂಟ್ ಬರಬೇಕು, ಇನ್ನು ಸ್ವಲ್ಪ ಜನರಿಗೆ 2 ತಿಂಗಳ ಅಮೌಂಟ್ ಇನ್ನು ಪೆಂಡಿಂಗ್ ಇದೆ. ಓಕೆ, ಪೆಂಡಿಂಗ್ ಇರುವಂತ ಅಮೌಂಟ್ ಆಲ್ಮೋಸ್ಟ್ ಇನ್ನು ಯಾರಿಗೆಲ್ಲ ಜೂನ್ ತಿಂಗಳ ಅಮೌಂಟ್ ಬರಬೇಕು, ಜೂನ್ ತಿಂಗಳ ಅಮೌಂಟ್ ಅಂತೂ ಸದ್ಯಕ್ಕಂತೂ ಬರುವಂತ ಸಾಧ್ಯತೆ ಇಲ್ಲ, ಸ್ವಲ್ಪ ಲೇಟ್ ಆಗ್ಬಹುದು. ಲೇಟ್ ಅಂದ್ರೆ ಈ ಮಂತ್ ಎಂಡ್ ಅಲ್ಲಿ ಬರ್ಬೋದು, ಅಥವಾ ನೆಕ್ಸ್ಟ್ ಮಂತ್ ಬರುವಂತ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಮೇ ಮಂತ್ ಅಮೌಂಟ್ ಇನ್ನು ಯಾರಿಗೆಲ್ಲ ಬಂದಿಲ್ಲ, ಸೊ ಮೊನ್ನೆ ನೋಡ್ಬೋದು, ಯಾವಾಗ ಅಂದ್ರೆ ಜುಲೈಯಲ್ಲಿ ಮೊನ್ನೆ 4 ಅಥವಾ 5ನೇ ತಾರೀಕು ಸ್ವಲ್ಪ ಜನಕ್ಕೆ ಅಮೌಂಟ್ ಹಾಕಿದ್ದಾರೆ, ಮೇ ತಿಂಗಳ ಅಮೌಂಟ್. ಇನ್ನು ತುಂಬಾ ಜನರಿಗೆ ಮೇ ಮಂತ್ ಅಮೌಂಟ್ ಬಂದಿಲ್ಲ, ಸೊ ಪೆಂಡಿಂಗ್ ಇರುತ್ತೆ. ಸೊ ಬರುತ್ತೆ, ನೆಕ್ಸ್ಟ್ ವೀಕ್ ಬರ್ಬೋದು ಅಥವಾ ಇದೇ ವೀಕ್ ಬರುವಂತ ಸಾಧ್ಯತೆ ಇದೆ. ನೋಡೋಣ, ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಬಂದ್ರೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆಲ್ಮೋಸ್ಟ್ ಎಲ್ಲ ಸ್ಟೇಟಸ್ ಬಗ್ಗೆ ಅಪ್ಡೇಟ್ ನ ಕೊಟ್ಟಿದ್ದೀನಿ, ಇನ್ನೇನು ಡೌಟ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಹಂಗೂ ಒಂದೇಳಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇನ್ನು ಯಾರೆಲ್ಲ ಈ ಒಂದು ಜುಲೈ ತಿಂಗಳ ಸರ್ಟಿಫಿಕೇಶನ್ ಮಾಡ್ಕೊಂಡಿಲ್ಲ, ಸೊ ಆದಷ್ಟು ಬೇಗ ಮಾಡ್ಕೊಳ್ಳಿ. ಯಾಕಂತಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವು ಟ್ರೈ ಮಾಡಕ್ ಹೋದ್ರೆ ತುಂಬಾನೇ ಒಂದು ಟೆಕ್ನಿಕಲ್ ಇಶ್ಯೂ ಬರುತ್ತೆ. ಸೊ ಆದಷ್ಟು ಬೇಗ ಒಂದು 15ನೇ ತಾರೀಕಿನ ಒಳಗಾಗಿ ಸರ್ಟಿಫಿಕೇಶನ್ ಮಾಡ್ಕೊಳ್ಳಿ, ಟ್ರೈ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.